ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾವು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಾಪ್ 10 ಕ್ವಶನ್ಸ್ ಅನ್ನ ನೋಡ್ತಾ ಇದ್ದೀವಿ. ಇವತ್ತು ಸಹ ನೋಡೋಣ. ಫ್ರೆಂಡ್ಸ್, ನನಗೆ ಒಂದ್ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ ಅಂತಂದ್ರೆ ನೆಗಡಿ ಬಂದಿತ್ತು. ಸೊ ಹಾಗಾಗಿ 3 ದಿನ ನಾನು ಕ್ಲಾಸ್ ಮಾಡಿಲ್ಲ. ಯಾಕಂದ್ರೆ ಧ್ವನಿ ಕೇಳಕ್ಕದು ಅಷ್ಟು ಸರಿಯಾಗಿ ಬರ್ತಾ ಇರ್ಲಿಲ್ಲ. ಇವತ್ತು ಮಾಡ್ಬಾರ್ದು ಅನ್ಕೊಂಡಿದ್ದೆ, ಬಟ್ ಎಕ್ಸಾಮ್ ಬಹಳ ಸನಿ ಐತಿ. ಬರೇ 10 ದಿನ ಅಷ್ಟೇ ಉಳಿತು. ಸೊ ಹಾಗೆ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ನನ್ನ ಕ್ಲಾಸ್ ಮಾಡ್ತಾ ಇದ್ದೀನಿ. ನಮ್ ಚಾನಲ್ಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅನ್ಸುತ್ತೆ ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಒಂದ್ ಸ್ವಲ್ಪ ಧ್ವನಿ ಒಳಗ ಒಂದ್ ಸ್ವಲ್ಪ ವ್ಯತ್ಯಾಸ ಆಗೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಓಕೆ ಫ್ರೆಂಡ್ಸ್, ಮೊದಲೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ದೂರ ಶಿಕ್ಷಣ ಸಂಸ್ಥೆಗಳು, ಬಿ ತಾಂತ್ರಿಕ ಶಿಕ್ಷಣ ಒದಗಿಸುವ ಸಂಸ್ಥೆಗಳು, ಸಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು, ಡಿ ಸಂಸ್ಥೆಯು ಒದಗಿಸುವ ತಾಂತ್ರಿಕ ಕಾರ್ಯಕ್ರಮಗಳು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ನೋಡೋಣ ನಾವು. ಸರಿಯಾದ ಉತ್ತರ ಆಪ್ಷನ್ ಡಿ, ಸಂಸ್ಥೆಯು ಒದಗಿಸುವ ತಾಂತ್ರಿಕ ಕಾರ್ಯಕ್ರಮಗಳು. ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಿಸಿದ್ದಾಗಿದೆ ಅಂತಂದ್ರೆ ಅದು ಸಂಸ್ಥೆ ಒದಗಿಸುವ ತಾಂತ್ರಿಕ ಕಾರ್ಯಕ್ರಮಗಳಿಗೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ತರಗತಿಯ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೆಂದರೆ? ಆಪ್ಷನ್ಸ್ ಎ ಶೈಕ್ಷಣಿಕ ಸಾಧನೆ, ಬಿ ಉದ್ದೇಶಪೂರ್ವಕ ಕಲಿಕಾ ಫಲಗಳು, ಸಿ ಕಲಿಕಾ ಅನುಭವಗಳನ್ನು ಒದಗಿಸುವುದು, ಡಿ ಕಲಿಕಾರ್ಥಿಯು ಪ್ರದರ್ಶಿಸುವ ಚಟುವಟಿಕೆಗಳು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಉದ್ದೇಶಪೂರ್ವಕ ಕಲಿಕಾ ಫಲಗಳು. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಅಂದ್ರೆ ಕಾಗ್ನೇಟಿವ್ ಬೆಳವಣಿಗೆಗೆ ಸರಿಯಾದ ಅನುಕ್ರಮಣಿಕೆ: ಒಂದನೇದು ಔಪಚಾರಿಕ ಕಾರ್ಯಗಳ ಹಂತ, 2 ಮೂರ್ತ ಕಾರ್ಯಗಳ ಹಂತ, 3 ಸಂವೇದನಾಗತಿ ಹಂತ, 4 ಕಾರ್ಯಪೂರ್ವ ಹಂತ. ಆಪ್ಷನ್ಸ್ ಗಳಲ್ಲಿ ಆಪ್ಷನ್ಸ್ ಯಾವುದು ಅಂತಂದ್ರೆ ಆಪ್ಷನ್ಸ್ ಎ 2 3 4 1, ಬಿ 1 2 3 4, ಸಿ 3 4 2 1, ಡಿ 4 3 2 1. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 3 4 2 1 ಅಂತಂದ್ರೆ ಮೊದಲನೇದ್ದು ಸಂವೇದನಾಗತಿ ಹಂತ ಬರುತ್ತಾ, ಎರಡನೇದ್ದು ಕಾರ್ಯಪೂರ್ವ ಹಂತ, ಮೂರನೇದ್ದು ಮೂರ್ತ ಕಾರ್ಯಗಳ ಹಂತ, ನಾಲ್ಕನೇದ್ದು ಔಪಚಾರಿಕ ಕಾರ್ಯಗಳ ಹಂತ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ನಾಲ್ಕನೇ ಪ್ರಶ್ನೆ, ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು? ಆಪ್ಷನ್ಸ್ ಎ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ಎರಡನೇದ್ದು ಸ್ವಯಂ ಪೋರ್ಟಲ್ ನಲ್ಲಿ ಮೋಕ್ಸ್, ಮೂರನೇದ್ದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, 4 ಬಿ ಓಕ್ ಕೋರ್ಸ್ಗಳು. ಫ್ರೆಂಡ್ಸ್, ಇಲ್ಲಿ ನಾನು 1 2 3 4 ತಗೊಂಡಿದ್ದೀನಿ. ಆಪ್ಷನ್ಸ್ ಗಳಲ್ಲಿ ಮೊದಲೆಲ್ಲ ನಾನು ABCD ತಗೊಂಡಿದ್ದೆ. ಬಟ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೊದ್ಲೇನ್ ಮಾಡಿದ್ರು ಅಂತಂದ್ರೆ 2024ಕ್ಕಿಂತ ಹಿಂದೆ ಏನ್ ಪರೀಕ್ಷೆಗಳು ನಡೆಸಿದ್ರಲ್ಲ ಅಲ್ಲಿ ಆಪ್ಷನ್ಸ್ ಗಳು ABCD ಅಂತ ಇರ್ತಿದ್ದು. ಬಟ್ 2024ರಲ್ಲಿ ನಡೆಸ್ತಕ್ಕಂತ ಪರೀಕ್ಷೆಯಲ್ಲಿ ಆಪ್ಷನ್ಸ್ ಗಳನ್ನ 1 2 ಕೊಟ್ಟಿರ್ತಾರ. ಸೊ ಹಾಗಾಗಿ ನಾನು ಇದರಲ್ಲಿ 1 2 ತಗೊಂಡಿದ್ದೀನಿ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 3 ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಐದನೇ ಪ್ರಶ್ನೆ, ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ ಯಾವುದು? 1 ದತ್ತಾಂಶ ಸಂಗ್ರಹಣೆ, 2 ದತ್ತಾಂಶ ವಿಶ್ಲೇಷಣೆ, 3 ಸಂಶೋಧನಾ ಪ್ರಶ್ನೆಗಳನ್ನ ರೂಪಿಸುವುದು, 4 ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ. ಆಪ್ಷನ್ಸ್ ಎ 2 3 1 4, ಬಿ 1 3 4 2, ಸಿ 3 4 1 2, ಡಿ 1 3 2 4. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಐದನೇದ್ದು 3. ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಆಪ್ಷನ್ಸ್ ಸಿ ಅಂತಂದ್ರೆ 3 4 1 2 ಅಂತಂದ್ರೆ ಒಬ್ಬ ಸಂಶೋಧಕನಾದವನು ಸಂಶೋಧನೆಯನ್ನ ಕೈಗೊಳ್ಬೇಕು ಅಂತಂತಂದ್ರೆ ಬೇಕಾಬಿಟ್ಟಿ ಮಾಡೋಲ್ಲ. ಅದು ಅದರದ್ದೇ ಆದಂತಹ ಸೈದ್ಧಾಂತಿಕ ನಿಯಮಗಳಿರ್ತಾವ, ಅದ್ರ ಪ್ರಕಾರ ಮಾಡ್ಬೇಕಾಗತ್ತ.
ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ ಫಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಸಂಶೋಧನಾ ಪ್ರಶ್ನೆಗಳನ್ನ ರೂಪಿಸಬೇಕು. ಸಂಶೋಧಕನಾದವನು ಪ್ರಶ್ನೆಗಳನ್ನ ಒಂದು ಸಂಶೋಧನೆ ಕುರಿತು ಏನ್ ಮಾಡ್ಬೇಕು, ಪ್ರಶ್ನೆಗಳನ್ನ ರೂಪಿಸ್ಕೋಬೇಕು. ಅದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ 4ನೇದು ಅಂತಂದ್ರೆ ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ ಅಂತಂದ್ರೆ ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ಸಾಹಿತ್ಯವನ್ನ ವಿಮರ್ಶೆ ಮಾಡ್ಕೊಡ್ದಂತಂದ್ರೆ ಇತಿಹಾಸಕಾರರು, ಸಾಹಿತ್ಯಕಾರರು ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬರ್ದಿದ್ದಾರೆ ಅನ್ನೋದ್ರ ಬಗ್ಗೆ ಇತಿಹಾಸ ಸಾಹಿತ್ಯವನ್ನ ಅವಲೋಕನ ಮಾಡೋದು ಪರಾಮರ್ಶನ ಅಂತ ಕರೀತಾರೆ, ಸಾಹಿತ್ಯದ ಅವಲೋಕನ ಅಂತ ಕರೀತಾರೆ. ನೆಕ್ಸ್ಟ್ ಏನು ಅಂತಂದ್ರೆ ದತ್ತಾಂಶ ಸಂಗ್ರಹಣೆ ಮಾಡೋದು. ಕೊನೆಯದಾಗಿ ದತ್ತಾಂಶ ಸಂಗ್ರಹಿಸಿದಂತ ದತ್ತಾಂಶವನ್ನ ವಿಶ್ಲೇಷಣೆ ಮಾಡೋದು. ಇದು ಸಂಶೋಧನೆಯಲ್ಲಿ ಸರಿಯಾದ ಕ್ರಮ. ಅಂತಂದ್ರೆ ಮೊದಲನೇದು ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ 1 2 3 4 ಇದು ನೋಟ್ ಮಾಡ್ಕೊಡ್ರಿ, ಯಾಕಂದ್ರೆ ಬಹಳಷ್ಟು ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ ಸಂಶೋಧನೆ ಒಳಗೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಸಬ್ಜೆಕ್ಟ್ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು 6ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ? 1 ವಿಲೋಮ ಸಂಬಂಧಗಳ ಅಧ್ಯಯನ, 2 ಕಾಲಘಟ್ಟವೊಂದರಲ್ಲಿ ವಿವಿಧ ವಿಷಯಗಳ ಅಧ್ಯಯನ, 3 ಏಕಕಾಲದಲ್ಲಿ ವಿವಿಧ ವಿಷಯಗಳ ಅಧ್ಯಯನ, 4 ಕಾಲಘಟ್ಟವೊಂದರಲ್ಲಿ ಅದೇ ವಿಷಯಗಳ ಅಧ್ಯಯನ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 4 ಕಾಲಘಟ್ಟವೊಂದರಲ್ಲಿ ಅದೇ ವಿಷಯಗಳ ಅಧ್ಯಯನ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ. ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಇದನ್ನು ಒಳಗೊಂಡಿದೆ. 1 ಸರಿಯಾದ ಆಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನ ಬಳಸಿಕೊಳ್ಳುವುದು. 2 ಒಂದು ಪ್ರಾಜೆಕ್ಟ್ಗಾಗಿ ಸಹ ಸಂಶೋಧಕರೊಂದಿಗೆ ಸಹಭಾಗಿತ್ವ ಮಾಡಿಕೊಳ್ಳುವುದು. 3 ಚರ್ಚೆ ವಿಭಾಗದಲ್ಲಿ ವೈಯಕ್ತಿಕ ಅಭಿಪ್ರಾಯಗಳನ್ನ ಸೇರಿಸುವುದು. 4 ಬಳಸಿದ ಎಲ್ಲ ಸಂಪನ್ಮೂಲಗಳ ಸರಿಯಾದ ಉಲ್ಲೇಖಗಳನ್ನ ಒದಗಿಸುವುದು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 1 ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನ ಬಳಸಿಕೊಳ್ಳುವುದು. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆಯ ನಮೂನೆ ಅಲ್ಲ? ಆಪ್ಷನ್ಸ್ 1 ಯಾದೃಚ್ಛಿಕ ನಮೂನೆ, 2 ಸ್ನೋಬಾಲ್ ನಮೂನೆ, 3 ವ್ಯವಸ್ಥಿತ ನಮೂನೆ, 4 ಶ್ರೇಣೀಕೃತ ನಮೂನೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 2 ಸ್ನೋಬಾಲ್ ನಮೂನೆ. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ. ಮೆಹರ್ಬಿಯನ್ ಅವರ ಪ್ರಕಾರ ಸಮಗ್ರ ಸಮಾನ ಪ್ರಕ್ರಿಯೆಯಲ್ಲಿ 1 ಪದ ಪ್ರಯೋಗ, 2 ಧ್ವನಿ ಏರಿಳಿತ, 3 ಆಂಗಿಕ ಭಾಷೆಯುಗಳ ನಿರ್ಮಾಣ. ಆಪ್ಷನ್ಸ್ ಗಳಲ್ಲಿ ಆಪ್ಷನ್ಸ್ 1 ಡೈರೆಕ್ಟ್ ಆಗಿ ಆನ್ಸರ್ ಓದೋಣ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 2 70%, 38% ಮತ್ತು 55%. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನಕ್ಕೆ ಸಂಬಂಧಿಸಿದೆ. 1 ಚಿಹ್ನೆ, 2 ನಿದರ್ಶನ, 3 ದೈಹಿಕ ಸನ್ನೆ, 4 ನಿಯಂತ್ರಕ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 1 ಚಿಹ್ನೆ. ಫ್ರೆಂಡ್ಸ್, ಇವತ್ತಿಗೆ 10 ಪ್ರಶ್ನೆಗಳನ್ನ ನೋಡಿದ್ರೆ ನಾವು ಮತ್ತೆ ನಾಳಿನ ತರಗತಿಯಲ್ಲಿ 10 ಪ್ರಶ್ನೆಗಳನ್ನ ನೋಡೋಣ ರಾತ್ರಿ 8 ಗಂಟೆಗೆ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸುತ್ತಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಫ್ರೆಂಡ್ಸ್, ಕೆಸೆಟ್ ಪರೀಕ್ಷೆಗೆ ಕೇವಲ ಇನ್ನು 10 ದಿನಗಳಷ್ಟೇ ಬಾಕಿ ಇದ್ದಾವ. ಇನ್ನು ದಿನಗಣನೆ ಹೋಗಿ ಈಗ ಕ್ಷಣಗಣನೆ ಸ್ಟಾರ್ಟ್ ಆಗುತ್ತಾ. ಯಾಕಂತಂದ್ರೆ ಈ 10 ದಿನ ಏನ್ ಕಾಲ ಮಿಂಚಿಲ್ಲ. 10 ದಿನಾನು ಕೂಡ ಸರಿಯಾಗಿ ನಾವು, ಯಾಕಂದ್ರೆ ಕೆಸೆಟ್ ಅಷ್ಟೊಂದು ಡಿಫಿಕಲ್ಟ್ ಆದ ವಿಷಯನಲ್ಲ. ಅದು ಆರಾಮಾಗಿ ಕೆಲವೊಂದು ಸ್ಕೋರಿಂಗ್ ಸಬ್ಜೆಕ್ಟ್ ಅನ್ನ ನೋಡ್ಕೊಂಡು ಹೋದ್ರೆ ಆರಾಮಾಗಿ ನಾವು ಸ್ಕೋರ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಸ್ಟಡಿಯನ್ನ ಮಾಡಿ ಹಾರ್ಡಾಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿ ಆಗೋಣ. ಧನ್ಯವಾದಗಳು. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಏನು ಅಂತಂದ್ರೆ ನಾನು ಇಲ್ಲಿವರೆಗೂ ಏನೆಲ್ಲ ಈಗ 10 ಟಾಪ್ 10 ಕ್ವಶನ್ಸ್ ಅನ್ನ ಮಾಡಿದ್ದೀನಿಲ್ಲ, ಅವೆಲ್ಲಗಳನ್ನ ಕ್ವಶನ್ಸ್ 2013ರಿಂದ ಇಲ್ಲಿವರೆಗೂ ಕೇಳಿರ್ತಕ್ಕಂತ ಪ್ರಶ್ನೆಗಳಿಂದ ಆಯ್ದಂತಹ ಪ್ರಶ್ನೆಗಳು. ಸೊ ಹಾಗಾಗಿ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಫ್ರೀ ಇದ್ದಾಗ ಏನ್ ಮಾಡ್ರಿ, ಒಂದ್ 10 ನಿಮಿಷ, ನಾನು ಜಾಸ್ತಿ ಲೆಂದಿ ವಿಡಿಯೋ ಮಾಡಿಲ್ಲ. ಯಾಕಂತಂದ್ರೆ ಅದು ಬರೀ ಅಷ್ಟೇ ಏನಾಗಿರ್ಬೇಕು ಅಂತಂದ್ರೆ ಅದು ನೀವು ಪ್ರಶ್ನೆ ನೋಡ್ಕಿಶಿಂದ್ರ ಅದು ಈ ಪ್ರಶ್ನೆಗೆ ಇದೇ ಆನ್ಸರ್ ಅಂತ ಹೇಳಿಕಿಶಿಂದ್ರ ನಿಮ್ ತಲೆಯೊಳಗ ಬರ್ಬೇಕು. ಅಂತಂದ್ರೆ ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ನೀಡತಕ್ಕಂತಹ ಪ್ರಯತ್ನ ನೀವು ಮಾಡ್ಬೇಕು. ಎಲ್ಲ ಪ್ರಶ್ನೆಗಳನ್ನ ನಾನು ಬಿಡಿಸಿದೀನಿ, ಅದೆಲ್ಲ ಒಂದ್ಸಲ ನೀವು ನೋಡ್ಕೋರಿ. ಧನ್ಯವಾದಗಳು.